ದಶಕಗಳ ವೈಷಮ್ಯ ಮಾತುಗಳಿಗಿಂತ ಇಲ್ಲಿ ಸದ್ದು ಮಾಡಿದ್ದೇ ಬಂದೂಕು. ಇಲ್ಲಿ ರಕ್ತಕ್ಕೆ ರಕ್ತವೇ ಉತ್ತರ. ಹಾಗಂತ ಇದು ಸಿನಿಮಾ ಅಲ್ಲ, ಭೀಮಾ ತೀರದ ರಿಯಲ್ ರಕ್ತ ಚರಿತ್ರೆ. ದಶಕಗಳ ಕಾಲ ಬಂದು ಆಗಿಸಿಕೊಂಡು ಬಂದೂಕು ನಡೆಸಿದ್ದ ನಟೋರಿಯಸ್ ಹಂತಕ ಬಾಗಪ್ಪ ನಿನ್ನೆ ಫಿನಿಶ್ ಆಗಿದ್ದಾನೆ. ರಾತ್ರಿ ಊಟ ಮುಗಿಸಿ ಹೊರಬಂದವನು ಬೀದಿಯಲ್ಲಿ ಬದುಕು ಮುಗಿಸಿದ್ದಾನೆ. ಹೌದು, ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ. ಕೆಲ ದಿನಗಳಿಂದ ತಣ್ಣಗಿದ್ದ ಭೀಮಾ ಒಡಲಿಗೆ ಮತ್ತೆ ರಕ್ತಾರ್ಪಣೆಯಾಗಿದೆ. ಭೀಮಾ ತೀರದ ಕುಖ್ಯಾತ ಚಂದಪ್ಪ ಹರಿಜನ್ ಖಾಸಾ ಶಿಷ್ಯ ನಟೋರಿಯಸ್ ಶಾರ್ಪ್ ಶೂಟರ್ ಬಾಗಪ್ಪ ಹರಿಜನ್ ಜೀವ ತೆಗೆಯಲಾಗಿದೆ. ರಾತ್ರಿ 9 ಗಂಟೆಯತ್ತ ಗಡಿಯಾರ ಲಘು ಬಗೆಯಿಂದ ಹೆಜ್ಜೆ ಹಾಕಿತ್ತು. ಇದೇ ಹೊತ್ತಿಗೆ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ವಿರೋಧ ಪಡೆ ಹೊಂಚು ಹಾಕಿ ಸಂಚು ರೂಪಿಸಿತ್ತು. ತಿಂಗಳುಗಟ್ಟಲೆ ಬಾಗಪ್ಪನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಗ್ಯಾಂಗ್ ಊಟ ಮುಗಿಸಿದ ಹೊರಬಂದ ಬಾಗಪ್ಪನ ಮೇಲೆ ತೋಳಗಳ ರೀತಿ ಅಟ್ಯಾಕ್ ಮಾಡಿದೆ. ಬಳಿಕ ಕಾಣಿಸಿದ್ದು ನೆತ್ತರು ಸಿಕ್ತ ಬಾಗಪ್ಪ ಹರಿಜನ್ ಉಸಿರಿಲ್ಲದ ಮುದ್ದೆ ಮಾಂಸದ ದೇಹ. ಮಾರಕಾಸ್ತ್ರಗಳಿಂದ ಮುಖ, ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಜೀವ ತೆಗೆದಿದ್ದಾರೆ. ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಆಗ ಬಾಗಪ್ಪ ಬಚಾವಾಗಿದ್ದ. ಆದರೆ ಈ ಬಾರಿ ಆರೋಪಿಗಳು ಯೋಚಿತ ರೀತಿಯಲ್ಲಿ ದಾಳಿ ನಡೆಸಿ ಬಾಗಪ್ಪನನ್ನ ಮುಗಿಸಿದ್ದಾರೆ. 2017 ಆಗಸ್ಟ್ 8 ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ನಡೆದಿತ್ತು. ವಿಜಯಪುರ ಕೋರ್ಟ್ ಆವರಣದಲ್ಲಿ ಬಾಗಪ್ಪನ ಮೇಲೆ ಎದುರಾಳಿ ತಂಡ ಮುರಿದುಕೊಂಡು ಬಿದ್ದಿತ್ತು. ಹವಾ ಎಬ್ಬಿಸಿದ್ದ ಬಾಗಪ್ಪನ ಕತೆ ಮುಗಿಸಲು ಗುಂಡು ಹಾರಿಸಿದ್ರು. ಪೀರಪ್ಪ ಹಡಪದಿ ಎಂಬಾತ ಬಾಗಪ್ಪನ ಮೇಲೆ ದಾಳಿ ಇಟ್ಟಿದ್ದ. ಆಗ ಎಡಭುಜ ಹೊಟ್ಟೆ ಸೇರಿ 4 ಗುಂಡುಗಳು ಬಾಗಪ್ಪನ ದೇಹ ಸೀಳಿದ್ವು. ಆವತ್ತು ಇದೇ ಬಾಗಪ್ಪನನ್ನ ಮುಗಿಸಲು ಸುಪಾರಿ ನೀಡಿದ್ದು ರಕ್ತ ಚರಿತ್ರೆಯ ಗುರು ಚಂದಪ್ಪ ಹರಿಜನ್ ಅಣ್ಣ ಯಲ್ಲಪ್ಪ ಹರಿಜನ್ ಮಕ್ಕಳು ಅನ್ನೋ ಮಾತಿದೆ. ಅದು ಹೇಗೋ ಆವತ್ತು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ ಬಾಗಪ್ಪ ಬದುಕಿ ಬಂದಿದ್ದ. ದಶಕಗಳ ವೈಷಮ್ಯ ಮಾತುಗಳಿಗಿಂತ ಇಲ್ಲಿ ಸದ್ದು ಮಾಡಿದ್ದೇ ಬಂದೂಕು. ಇಲ್ಲಿ ರಕ್ತಕ್ಕೆ ರಕ್ತವೇ ಉತ್ತರ. ಹಾಗಂತ ಇದು ಸಿನಿಮಾ ಅಲ್ಲ, ಭೀಮಾ ತೀರದ ರಿಯಲ್ ರಕ್ತ ಚರಿತ್ರೆ. ದಶಕಗಳ ಕಾಲ ಬಂದು ಆಗಿಸಿಕೊಂಡು ಬಂದೂಕು ನಡೆಸಿದ್ದ ನಟೋರಿಯಸ್ ಹಂತಕ ಬಾಗಪ್ಪ ನಿನ್ನೆ ಫಿನಿಶ್ ಆಗಿದ್ದಾನೆ. ರಾತ್ರಿ ಊಟ ಮುಗಿಸಿ ಹೊರಬಂದವನು ಬೀದಿಯಲ್ಲಿ ಬದುಕು ಮುಗಿಸಿದ್ದಾನೆ. ಹೌದು, ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ. ಕೆಲ ದಿನಗಳಿಂದ ತಣ್ಣಗಿದ್ದ ಭೀಮಾ ಒಡಲಿಗೆ ಮತ್ತೆ ರಕ್ತಾರ್ಪಣೆಯಾಗಿದೆ. ಭೀಮಾ ತೀರದ ಕುಖ್ಯಾತ ಚಂದಪ್ಪ ಹರಿಜನ್ ಖಾಸಾ ಶಿಷ್ಯ ನಟೋರಿಯಸ್ ಶಾರ್ಪ್ ಶೂಟರ್ ಬಾಗಪ್ಪ ಹರಿಜನ್ ಜೀವ ತೆಗೆಯಲಾಗಿದೆ. ರಾತ್ರಿ 9 ಗಂಟೆಯತ್ತ ಗಡಿಯಾರ ಲಘು ಬಗೆಯಿಂದ ಹೆಜ್ಜೆ ಹಾಕಿತ್ತು. ಇದೇ ಹೊತ್ತಿಗೆ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ವಿರೋಧ ಪಡೆ ಹೊಂಚು ಹಾಕಿ ಸಂಚು ರೂಪಿಸಿತ್ತು. ತಿಂಗಳುಗಟ್ಟಲೆ ಬಾಗಪ್ಪನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಗ್ಯಾಂಗ್ ಊಟ ಮುಗಿಸಿದ ಹೊರಬಂದ ಬಾಗಪ್ಪನ ಮೇಲೆ ತೋಳಗಳ ರೀತಿ ಅಟ್ಯಾಕ್ ಮಾಡಿದೆ. ಬಳಿಕ ಕಾಣಿಸಿದ್ದು ನೆತ್ತರು ಸಿಕ್ತ ಬಾಗಪ್ಪ ಹರಿಜನ್ ಉಸಿರಿಲ್ಲದ ಮುದ್ದೆ ಮಾಂಸದ ದೇಹ. ಮಾರಕಾಸ್ತ್ರಗಳಿಂದ ಮುಖ, ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಜೀವ ತೆಗೆದಿದ್ದಾರೆ. ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಆಗ ಬಾಗಪ್ಪ ಬಚಾವಾಗಿದ್ದ. ಆದರೆ ಈ ಬಾರಿ ಆರೋಪಿಗಳು ಯೋಚಿತ ರೀತಿಯಲ್ಲಿ ದಾಳಿ ನಡೆಸಿ ಬಾಗಪ್ಪನನ್ನ ಮುಗಿಸಿದ್ದಾರೆ. 2017 ಆಗಸ್ಟ್ 8 ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ನಡೆದಿತ್ತು. ವಿಜಯಪುರ ಕೋರ್ಟ್ ಆವರಣದಲ್ಲಿ ಬಾಗಪ್ಪನ ಮೇಲೆ ಎದುರಾಳಿ ತಂಡ ಮುರಿದುಕೊಂಡು ಬಿದ್ದಿತ್ತು. ಹವಾ ಎಬ್ಬಿಸಿದ್ದ ಬಾಗಪ್ಪನ ಕತೆ ಮುಗಿಸಲು ಗುಂಡು ಹಾರಿಸಿದ್ರು. ಪೀರಪ್ಪ ಹಡಪದಿ ಎಂಬಾತ ಬಾಗಪ್ಪನ ಮೇಲೆ ದಾಳಿ ಇಟ್ಟಿದ್ದ. ಆಗ ಎಡಭುಜ ಹೊಟ್ಟೆ ಸೇರಿ 4 ಗುಂಡುಗಳು ಬಾಗಪ್ಪನ ದೇಹ ಸೀಳಿದ್ವು. ಆವತ್ತು ಇದೇ ಬಾಗಪ್ಪನನ್ನ ಮುಗಿಸಲು ಸುಪಾರಿ ನೀಡಿದ್ದು ರಕ್ತ ಚರಿತ್ರೆಯ ಗುರು ಚಂದಪ್ಪ ಹರಿಜನ್ ಅಣ್ಣ ಯಲ್ಲಪ್ಪ ಹರಿಜನ್ ಮಕ್ಕಳು ಅನ್ನೋ ಮಾತಿದೆ. ಅದು ಹೇಗೋ ಆವತ್ತು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ ಬಾಗಪ್ಪ ಬದುಕಿ ಬಂದಿದ್ದ. ದಶಕಗಳ ವೈಷಮ್ಯ ಮಾತುಗಳಿಗಿಂತ ಇಲ್ಲಿ ಸದ್ದು ಮಾಡಿದ್ದೇ ಬಂದೂಕು. ಇಲ್ಲಿ ರಕ್ತಕ್ಕೆ ರಕ್ತವೇ ಉತ್ತರ. ಹಾಗಂತ ಇದು ಸಿನಿಮಾ ಅಲ್ಲ, ಭೀಮಾ ತೀರದ ರಿಯಲ್ ರಕ್ತ ಚರಿತ್ರೆ. ದಶಕಗಳ ಕಾಲ ಬಂದು ಆಗಿಸಿಕೊಂಡು ಬಂದೂಕು ನಡೆಸಿದ್ದ ನಟೋರಿಯಸ್ ಹಂತಕ ಬಾಗಪ್ಪ ನಿನ್ನೆ ಫಿನಿಶ್ ಆಗಿದ್ದಾನೆ. ರಾತ್ರಿ ಊಟ ಮುಗಿಸಿ ಹೊರಬಂದವನು ಬೀದಿಯಲ್ಲಿ ಬದುಕು ಮುಗಿಸಿದ್ದಾನೆ. ಹೌದು, ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ. ಕೆಲ ದಿನಗಳಿಂದ ತಣ್ಣಗಿದ್ದ ಭೀಮಾ ಒಡಲಿಗೆ ಮತ್ತೆ ರಕ್ತಾರ್ಪಣೆಯಾಗಿದೆ. ಭೀಮಾ ತೀರದ ಕುಖ್ಯಾತ ಚಂದಪ್ಪ ಹರಿಜನ್ ಖಾಸಾ ಶಿಷ್ಯ ನಟೋರಿಯಸ್ ಶಾರ್ಪ್ ಶೂಟರ್ ಬಾಗಪ್ಪ ಹರಿಜನ್ ಜೀವ ತೆಗೆಯಲಾಗಿದೆ. ರಾತ್ರಿ 9 ಗಂಟೆಯತ್ತ ಗಡಿಯಾರ ಲಘು ಬಗೆಯಿಂದ ಹೆಜ್ಜೆ ಹಾಕಿತ್ತು. ಇದೇ ಹೊತ್ತಿಗೆ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ವಿರೋಧ ಪಡೆ ಹೊಂಚು ಹಾಕಿ ಸಂಚು ರೂಪಿಸಿತ್ತು. ತಿಂಗಳುಗಟ್ಟಲೆ ಬಾಗಪ್ಪನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಗ್ಯಾಂಗ್ ಊಟ ಮುಗಿಸಿದ ಹೊರಬಂದ ಬಾಗಪ್ಪನ ಮೇಲೆ ತೋಳಗಳ ರೀತಿ ಅಟ್ಯಾಕ್ ಮಾಡಿದೆ. ಬಳಿಕ ಕಾಣಿಸಿದ್ದು ನೆತ್ತರು ಸಿಕ್ತ ಬಾಗಪ್ಪ ಹರಿಜನ್ ಉಸಿರಿಲ್ಲದ ಮುದ್ದೆ ಮಾಂಸದ ದೇಹ. ಮಾರಕಾಸ್ತ್ರಗಳಿಂದ ಮುಖ, ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಜೀವ ತೆಗೆದಿದ್ದಾರೆ. ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಆಗ ಬಾಗಪ್ಪ ಬಚಾವಾಗಿದ್ದ. ಆದರೆ ಈ ಬಾರಿ ಆರೋಪಿಗಳು ಯೋಚಿತ ರೀತಿಯಲ್ಲಿ ದಾಳಿ ನಡೆಸಿ ಬಾಗಪ್ಪನನ್ನ ಮುಗಿಸಿದ್ದಾರೆ. 2017 ಆಗಸ್ಟ್ 8 ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ನಡೆದಿತ್ತು. ವಿಜಯಪುರ ಕೋರ್ಟ್ ಆವರಣದಲ್ಲಿ ಬಾಗಪ್ಪನ ಮೇಲೆ ಎದುರಾಳಿ ತಂಡ ಮುರಿದುಕೊಂಡು ಬಿದ್ದಿತ್ತು. ಹವಾ ಎಬ್ಬಿಸಿದ್ದ ಬಾಗಪ್ಪನ ಕತೆ ಮುಗಿಸಲು ಗುಂಡು ಹಾರಿಸಿದ್ರು. ಪೀರಪ್ಪ ಹಡಪದಿ ಎಂಬಾತ ಬಾಗಪ್ಪನ ಮೇಲೆ ದಾಳಿ ಇಟ್ಟಿದ್ದ. ಆಗ ಎಡಭುಜ ಹೊಟ್ಟೆ ಸೇರಿ 4 ಗುಂಡುಗಳು ಬಾಗಪ್ಪನ ದೇಹ ಸೀಳಿದ್ವು. ಆವತ್ತು ಇದೇ ಬಾಗಪ್ಪನನ್ನ ಮುಗಿಸಲು ಸುಪಾರಿ ನೀಡಿದ್ದು ರಕ್ತ ಚರಿತ್ರೆಯ ಗುರು ಚಂದಪ್ಪ ಹರಿಜನ್ ಅಣ್ಣ ಯಲ್ಲಪ್ಪ ಹರಿಜನ್ ಮಕ್ಕಳು ಅನ್ನೋ ಮಾತಿದೆ. ಅದು ಹೇಗೋ ಆವತ್ತು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ ಬಾಗಪ್ಪ ಬದುಕಿ ಬಂದಿದ್ದ.